ಧಾರವಾಡದಲ್ಲಿ ಇವತ್ತು ವಿದ್ಯಾರ್ಥಿ ಸಂಘಟನೆಗಳ ಬೃಹತ್ ಪ್ರತಿಭಟನೆ ನಡೆದಿದ್ದು, ಅದೀಗ ಸದ್ಯಕ್ಕೆ ಕೈ ಬಿಟ್ಟಿದ್ದಾರೆ ಪ್ರತಿಭಟನೆಕಾರರು. ಸರ್, ಈಗ ಪ್ರತಿಭಟನೆ ಕೈ ಬಿಡೋದಕ್ಕೆ ಮನವೊಲಿಸಿದ್ದು ಯಶಸ್ವಿ ಆಯ್ತಾ, ಅಥವಾ ವಿದ್ಯಾರ್ಥಿ ಸಂಘಟನೆ ನಾಯಕರು ಏನ್ ಹೇಳಿದ್ರು ಸರ್ ಕೊನೆಗೆ? ಆ, ಹೌದು ಕೃಷ್ಣ. ಇವತ್ತು ಪ್ರತಿಭಟನೆ ಜುಬ್ಲಿ ಸರ್ಕಲ್ ನಲ್ಲಿ ಅಂತಿಮವಾಗಿ ಫೈನಲ್ ಎಲ್ಲರೂ ಸೇರಿದ್ರು. ಹ್ಮ್ ಅಲ್ಲಿ ಸೇರಿ ಬೃಹತ್ ಪ್ರತಿಭಟನೆ ಏರ್ಪಾಡಾಗಿತ್ತು. ಹ್ಮ್ ಆದ್ರೆ ಅಲ್ಲಿ ಬಂದಂತ ಬಿಜೆಪಿ ನಾಯಕರಿಗೆ ವಿದ್ಯಾರ್ಥಿ ಸಂಘಟನೆಗಳು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿ ಅವ್ರನ್ನ ಅಲ್ಲಿಂದ ಕಳಿಸೋ ವ್ಯವಸ್ಥೆ ಮಾಡಿದ್ರು. ಯಾಕಂದ್ರೆ ನಮ್ದು ವಿದ್ಯಾರ್ಥಿ ಸಂಘಟನೆ ಪ್ಯೂರ್ಲಿ ವಿದ್ಯಾರ್ಥಿಗಳದ್ದು ಹೋರಾಟ ಇದೆ, ಇದರಲ್ಲಿ ಯಾವುದೇ ರಾಜಕೀಯ ಮಿಕ್ಸಪ್ ಆಗೋದು ಬೇಡ ಅಂತ ಹೇಳಿ ಹ್ಮ್ ಅವರು ವಾಪಸ್ ಅವ್ರನ್ನ ಗೋ ಬ್ಯಾಕ್ ಮಾಡಿದ್ರು. ಹ್ಮ್ ಹ್ಮ್ ನಂತರ ಅದರದ ಮುಖಂಡತ್ವ ವಹಿಸಿದಂತ ಕಾಂತ್ ಕುಮಾರ್ ಅವರು ಪ್ರತಿಭಟನೆ ಮುಂದುವರಿಸಿದ್ರು. ಅವ್ರಿಗೆ ಗಡುವು ನೀಡಿದ್ರು, 4 ಗಂಟೆವರೆಗೂ ಗಡುವು ನೀಡಿದ್ರು ಪ್ರತಿಭಟನೆ ನಡೆಸಲಿಕ್ಕೆ. ಆ ಗಡುವು ನೀಡಿದ ಸಮಯ ಮುಗಿದ ತಕ್ಷಣ ಕಾಂತ್ ಕುಮಾರ್ ಅವ್ರನ್ನ ಅಲ್ಲಿಂದ ಬಂಧನ ಮಾಡಿ ಕರ್ಕೊಂಡು ಹೋದ್ರು. ನಂತರ ವಿದ್ಯಾರ್ಥಿಗಳನ್ನ ಚದುರಿಸುವಲ್ಲಿ ಪೊಲೀಸರು ಯಶಸ್ವಿ ಆದರು. ಓಕೆ. ಈಗ ಪ್ರತಿಭಟನಾ ಸ್ಥಳ ಇತ್ತಲ್ಲ ಜುಬ್ಲಿ ಸರ್ಕಲ್, ಅಲ್ಲಿಗೆ ಡಿಸಿ ಅವರು ಕೂಡ ಆಗಮಿಸಿದ್ರು. ಡಿಸಿ ಅವರು ಮತ್ತೆ ಪ್ರತಿಭಟನಾಕಾರರ ಮಧ್ಯೆ ನಡೆದ ಮಾತುಕತೆ ಏನಾಗಿತ್ತು? ಡಿಸಿ ಅವರು ಅಲ್ಲಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಸಮಯಾವಕಾಶ ನೀಡಬೇಕು, ಇದನ್ನ ನಿಮ್ಮ ಎಲ್ಲ ಬೇಡಿಕೆಗಳನ್ನ ನಾವು ಸರ್ಕಾರದ ಗಮನಕ್ಕೆ ತರಲಾಗುವುದು ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಒಪ್ಪದಂತ ವಿದ್ಯಾರ್ಥಿಗಳು ಈಗಾಗಲೇ ನಾವು 5 ವರ್ಷ ಸಮಯಾವಕಾಶ ಕೊಟ್ಟಾಗಿದೆ, ಯಾವುದೇ ಕಾರಣಕ್ಕೂ ಇನ್ನು ನಾವು ಸಮಯಾವಕಾಶ ನೀಡಲ್ಲ, ನಿಮ್ಮ ಭರವಸೆ ನಮಗ್ ಬೇಕಾಗಿಲ್ಲ ಅಂತ ಅಂದ ತಕ್ಷಣ ಅವರು ತಿರ್ಗಾ ವಾಪಸ್ ಹೋದ್ರು ಕೃಷ್ಣ. ಅಲ್ಲ, ಈಗ ಡಿಸಿ ಅವ್ರು ಕೊಟ್ಟ ಭರವಸೆಗೆ ಮೇಲೆನೆ ಅವ್ರು ಒಪ್ಕೊಂಡು ಹೋದ್ರ, ಅಥವಾ ಪ್ರತಿಭಟನೆ ಮತ್ತೆ ಮುಂದುವರಿಯೋ ಸಾಧ್ಯತೆ ಏನಾದ್ರು ಇದೆಯಾ ಧಾರವಾಡದಲ್ಲಿ? ಇಲ್ಲ, ಮತ್ತೆ ಪ್ರತಿಭಟನೆ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ಹಾ ಅವರು ಸಮಯಾವಕಾಶ ಮುಗಿದಿದ್ದಕ್ಕಾಗಿ ಅವ್ರನ್ನ ಬಂಧನ ಮಾಡಿ ಕರ್ಕೊಂಡು ಹೋದ್ರು ಕೃಷ್ಣ. ಸರಿ 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 ಸರಿ, ಧನ್ಯವಾದ. ಓಕೆ.